ಸೊಸೆ 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 ಅದನ್ ಕೇಳೋ ಸಾಧು ರಾಘವ್ ಅವ್ರು ಯಾವತ್ತು ಕೀರ್ತಿ ನನಗ್ ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವಾಗ ಬೇಕಾದ್ರೂ ಕಾಯ್ತೀನಿ ಅಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಬರಲೇ ಇಲ್ಲ. ನನಗೆ ನೀನು ಬೇಕು ಅಂತ ಈಗ ಬೇಡೋ ಗಂಡ ಬೇಕಾಗಿಲ್ಲ. ನೀನು ಎಲ್ಲ ಇದ್ರು ನೀನು ಪಕ್ಕದಲ್ಲಿ ನಾನು ಇರ್ತೀನಿ ಅನ್ನೋ ವಿಶ್ವಾಸದ ಮಾತಾಡೋ ಗಂಡ ಬೇಕು. ಆದ್ರೆ ರಾಘವ್ ಹತ್ರ ಆ ವಿಶ್ವಾಸ ಎಲ್ಲಿತ್ತು ಹೇಳಿ? ಜಗತ್ತಲ್ಲಿ ಯಾರಿಲ್ದೇ ಇದ್ರು ಗಂಡನ ಜೊತೆ ಬದುಕ್ ಬಿಡ್ಬೋದು, ಆದ್ರೆ ಗಂಡನಲ್ಲಿ ಆ ವಿಶ್ವಾಸ ಇಲ್ಲದೆ ಹೋದ್ರೆ ಬದುಕೋದು ಕಷ್ಟ ಆಗುತ್ತೆ. ಹಾಗಂತ ರಾಘವ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ಆದ್ರೆ ಆ ಪ್ರೀತಿಗೆ ಅವ್ರ ಜೊತೆ ಬದುಕೋ ಧೈರ್ಯ ಇಲ್ಲ. ನೋಡು ಕೀರ್ತಿ, ರಾಘವ್ ಏನೋ ತಪ್ಪು ಮಾಡಿರ್ಬೋದು, ನಾವುಗಳು ಒಂದೆರಡು ಮಾತಾಡಿರ್ಬೋದು. ಹಾಗಂತ ನೀನ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನೇನೋ ತಪ್ಪು ತೀರ್ಮಾನ ತಗೋಬೇಡ. ನನಗೆ ಗೊತ್ತಿರೋ ಪ್ರಕಾರ ರಾಘವ್ ಇವತ್ತು ನಿನಗೋಸ್ಕರನೇ ಕಾಯ್ತಾ ಇರೋದು. ಅದಕ್ಕೆ ಅಲ್ವಾ ನನ್ನನ್ನ ಮದುವೆ ಆದ್ಮೇಲೂ, ನನ್ನ ಹೊಟ್ಟೆಲಿ ಅವ್ರ ಮಗು ಇದೆ ಅಂತ ಗೊತ್ತಾದ್ಮೇಲೂ ನನ್ನನ್ನು ಒಂದು ಮಾತು ಕೇಳದೆ ನಿನ್ ಮಗಳನ್ನ ಮದುವೆ ಆಗಕ್ ಹೊರಟಿದ್ದು. ಅದಕ್ಕೆ ನಾನೀಗ ಕ್ಷಮೆ ಕೇಳಲ್ಲ. ಛೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಹೆತ್ತವರು ಏನೇ ಆದ್ರೂ ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಯಸ್ತಾರೆ. ಅದನ್ನೇ ನೀವು ಮಾಡಿದ್ರಿ. ಆದ್ರೆ ರಾಘವು ಅವರ ವಿವೇಕ ಎಲ್ಲಿ ಹೋಗಿತ್ತು? ಬಿಡಿ, ಯಾಕೆ ಮಾತೆಲ್ಲ? ಈ ಮನೆಯವರಿಗೆ, ಈ ಮನೆ ಮನಸ್ಸುಗಳಿಗೆ ನಾನ್ ಬೇಡ ಅನ್ನೋದು ಸ್ಪಷ್ಟವಾಗಿದೆ. ಅಷ್ಟು ಗೊತ್ತಾದ್ಮೇಲೂ ಇಲ್ಲೇ ಇದ್ದು ಅವ್ರಿಗೂ ಮುಜುಗರ ಮಾಡಕ್ಕೆ ನನಗಿಷ್ಟ ಇಲ್ಲ. ಒಂದು ಮಾತು ಬಂದು ಇಲ್ಲೇ ಇರು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಏನ್ ಕೀರ್ತಿ ಇದು? ಮುಖದ ಮೇಲೆ ಹೊಡೆದ ಹಾಗೆ ಕೈ ಮುಗಿತಿದ್ಯಾ? ನೀವು ಬಂದು ಇಲ್ಲಿ ಆಡಿದ ಮಾತುಗಳೆಲ್ಲ ರಾಘವನ್ ಬಲವಂತಕ್ಕೆ ಹೊರತು ಮನಸ್ಸಿಂದ ಆಡಿದ ಮಾತಲ್ಲ ಅಲ್ವಾ? ಯಾರು ಹೇಳಿದ್ರು? ನಿಮ್ ಮುಖನೇ ಹೇಳ್ತಿದೆ. ಯಾರಿಗೇ ಆಗ್ಲಿ ಇರೋ ವಿಷಯನ ಇದ್ದಾಗ ಮುಖದ ಮೇಲೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಸಿಟ್ಟು ಬರೋ ಪ್ರತಿಯೊಬ್ರು ಮುಖವಾಡ ಹಾಕೊಂಡಿರ್ತಾರೆ. ಹಲೋ ಹಲೋ, ನಾನಮ್ಮ ಗಾಯತ್ರಿ, ಡಾಕ್ಟರ್ ಸುಹಾಸಿನಿ ಮಾತಾಡ್ತಾ ಇದ್ದೀನಿ. ಹೇಳಿ ಡಾಕ್ಟರ್. ಅದೇನಮ್ಮ, ನೀನೊಂದು ಮಗುನ್ ಕೇಳಿದ್ಯಲ್ಲ, ಇಲ್ಲೊಬ್ರು ತಾಯಿ ತನ್ನ ಮಗುನ್ ಮಾರಕ್ ರೆಡಿ ಆಗಿದ್ದಾರೆ. ತಾಯಿ ಮಗುನ್ ಮಾಡ್ತಾಳ? ನೋವು ಆಗುತ್ತೆ, ಏನ್ ಮಾಡ್ತೀಯಾ? ಅದು ಅವಳಿಗೆ ಅನಿವಾರ್ಯ. ನೀನು ಅವಳ ಹತ್ರ ಮಾತಾಡಿದ್ರೆ ನಿನಗೆಲ್ಲ ಡೀಟೇಲ್ಸು ಸಿಗುತ್ತೆ. ಈಗ ಬರ್ಬೇಕಾ ಡಾಕ್ಟರ್ ನಾನು? ಈಗ ಬೇಡ, ನಾಳೆ ಬಾ. ಅವಳನ್ನು ಕರ್ತೀನಿ, ನೀವಿಬ್ರು ಕೂತ್ ಮಾತಾಡಿ ಒಂದು ಇತ್ಯರ್ಥಕ್ಕೆ ಬನ್ನಿ. ಆಯ್ತು ಡಾಕ್ಟರ್, ನಾನು ನಾಳೆ ಬೆಳಿಗ್ಗೆ ಅಲ್ಲಿರ್ತೀನಿ. ಥ್ಯಾಂಕ್ ಯು. ಅಪ್ಪ, ಇಲ್ದೇ ಇರೋ ನನ್ನ ಮಗು
ಈಗ ಹುಟ್ಟುತ್ತೆ. ಆದರೂ ಮಗುನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಅಲ್ವಾ? ಏನಪ್ಪ? ಕೀರ್ತಿ ಅನ್ನೋರಿಗೆ ಕೊರಿಯರ್ ಬಂದಿದೆ. ಕೊರಿಯರಾ? ಕೀರ್ತಮ್ಮನಿಗೆ ಕೊರಿಯರ್ ಬಂದಿದೆ ಅಂತ. ಕೊಡಿಲಿ. ಹಾ, ಏನಕ್ಕೆ ಅದು? ಹಾ, ಏನು ಅಂತ ಗೊತ್ತಿಲ್ಲ. ಕೀರ್ತಿ ಕೊರಿಯರ್ ಬಂದಿದೆ ಅಂತ ನೋಡಿ. ಕೀರ್ತಿಗ? ಓಹ್, ಇಂಟರ್ವ್ಯೂ. ನನ್ನ ಸೊಸೆ ಏನಾದ್ರು ಮಾಡ್ತಾನೆ ಇರ್ತಾಳೆ ಅದಕ್ಕೆ. ಇಂಟರ್ವ್ಯೂನಾ? ಹಾ, ಯಾವುದೋ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿದ್ದಾಳೆ, ಇಂಟರ್ವ್ಯೂ ಬಂದಿದೆ. ಅಂದ್ರೆ ಕೀರ್ತಿ ಕೆಲ್ಸಕ್ಕೆ ಹೋಗ್ತಾಳ ಬಾಬಾ? ಇನ್ನೇನು ನಿಮ್ ಹಾಗೆ ಮೂರೊತ್ತು ಮನೇಲೇ ಇರ್ಬೇಕಾ? ದುಡಿಬೇಕು ಅನ್ನೋ ಮನ್ಸಾಗಿದೆ, ಅವಳು ದುಡಿತಾಳೆ. ನಿಮಗೇನು ತೊಂದ್ರೆ? ಏ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ ವಿವೇಕ್, ಈಗ ಕೀರ್ತಿ ಅವಳಿಗೀಗ ಕೆಲಸ ಯಾಕೆ ಬೇಕು ಅಂತೀನಿ. ಬೇರೆ ಏನ್ ಮಾಡ್ತಾಳೆ ಅದಕ್ಕೆ? ಹಬ್ಬಬ್ಬ ಅಂದ್ರೆ ಇನ್ನೊಂದು 10 ದಿವಸ ಈ ಮನೇಲಿ ಇರ್ತಾಳೆ, ಆಮೇಲೆ ಹೊರಗೋಗ್ಬೇಕಲ್ವಾ? ಹೊರಗೋದ್ಮೇಲೆ ಒಂದು ನೆಲೆ ಬೇಕಲ್ವಾ? ಒಂದು ನೆಲೆ ಕಂಡ್ಕೋಬೇಕು ಅಂತಂದ್ರೆ ಬೆಲೆ ಬೇಕಲ್ವಾ? ಒಂದು ನೆಲೆ ಬೆಲೆ ಎರಡು ಕಂಡ್ಕೋಬೇಕು ಅಂದ್ರೆ ಒಂದು ಕೆಲಸ ಬೇಕಲ್ವಾ ಅದಕ್ಕೆ? ಅದು ಸರಿನೇ, ಆದ್ರೆ ಅವಳೀಗ ಕೆಲ್ಸಕ್ಕೆ ಹೋಗೋದು ಅಂಥ ಅನಿವಾರ್ಯ ಏನಿದೆ? ಇಲ್ಲಿಂದ ಹೋದ್ಮೇಲೆ ಅವಳು ಒಬ್ಳೇ ಆಗ್ತಾಳೆ, ಅವಳ ಜೀವನ ಅವಳು ನೋಡ್ಕೋಬೇಕಲ್ವಾ? ಹೊರಗೋದ್ರೆ ಖರ್ಚಿದ್ದೇ ಇರುತ್ತಲ್ವಾ? ಊಟ ತಿಂಡಿ ಮನೆ ಬಾಡಿಗೆ ಎಲ್ಲ ನಿಭಾಯಿಸ್ಬೇಕು. ಅದಕ್ಕೆ ಮುಂಚೆನೇ ಯೋಚನೆ ಮಾಡಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ ಹಾಕ್ಬೇಕಾದ್ದೆ. ಇಷ್ಟು ದಿನ ನನ್ನನ್ನು ಆಟ ಆಡಿಸ್ತಿದ್ದೆ, ಇನ್ನೆಷ್ಟು ದಿನ ಈ ಮನೇಲಿ ಇರ್ತೀಯ ನಾನು ನೋಡ್ತೀನಿ. ಅವಳು ಇಲ್ಲಿಂದ ಹೋಗೋವಾಗ ನಾವುಗಳು ಬರಿಗೈ ಎಲ್ಲ ಕಳಿಸ್ತೀವಿ ಅವಳನ್ನ. ಸ್ವಲ್ಪ ಯೋಚನೆ ಮಾಡೋದು ಬೇಡ ಅವಳು? ಇಲ್ಲ ಅದಕ್ಕೆ, ಅವಳು ತುಂಬಾ ಸ್ವಾಭಿಮಾನಿ. ಅವಳು ನಮ್ಮಿಂದ ಏನೂ ಅಪೇಕ್ಷೆ ಮಾಡಲ್ಲ. ಆ ಥರದ ಹುಡುಗಿ ಅಲ್ಲ ಅವಳು. ಈ ಹಿಂದೆ ಹಾಸ್ಟೆಲ್ನಲ್ಲಿದ್ದು ಜೀವನ ಮಾಡೋಷ್ಟು ಸ್ವಾಭಿಮಾನ ತೋರಿಸಿದ್ದಾಳೆ. ಈಗಲೂ ಹಾಗೆ. ಇನ್ನು 10 ದಿವಸ ಅಷ್ಟೇ, ಆಮೇಲೆ ಅವಳ ಜೀವನ ಅವಳಿಗೆ. ಏನಮ್ಮ ಆಗ್ಲಿಂದ ನನ್ನ ಹೊಟ್ಟೆನೇ ನೋಡ್ತಾ ಇದೆಯಾ? ಅಲ್ಲ, ನೀವು ಗರ್ಭಿಣಿ, ನಾಳೆ ಮಗುನೇ ಇರ್ತೀರಾ, ಅಂಥದ್ರಲ್ಲಿ ನನ್ನ ಮಗು ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಇದು. ಹೌದು, ನಾನು ಗರ್ಭಿಣಿ ಅಲ್ಲ, ಆದರೂ ನಾಟಕ ಮಾಡ್ತೀನಿ. ಯಾಕೆಂದ್ರೆ ನಾನು ಈ ಜನ್ಮದಲ್ಲಿ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣು ತಂದೆ ಆದ ಮಗುನ ಹೆರದೆ ಹೋದ್ರೆ ಈ ಸಮಾಜ ಅವಳಿಗೆ ಏನೇನೆಲ್ಲ ಅನ್ನತ್ತೆ ಅನ್ನೋದು ನಿನಗೆ ಗೊತ್ತಲ್ಲ. ಬಂಜೆ ಅನ್ನೋ ಪಟ್ಟ ಹೊತ್ಕೋಬಾರ್ದನ್ನೋ ಕಾರಣಕ್ಕೆ ಆ ಜಾಗದಲ್ಲಿ ಈ ಬಟ್ಟೆ ಗಂಟನ ಹೊತ್ಕೊಂಡಿದ್ದೀನಿ. ಈಗ ಆ ಜಾಗಕ್ಕೆ ಒಂದು ಮಗು ಬೇಕು, ಆ ಮಗು ನಿಂದಾಗ್ಬೇಕು. ಇದಕ್ಕೆ ನಿನಗೆ ಒಪ್ಗೆನಾ? ಒಪ್ಪಿಗೆ ಇರೋದಕ್ಕೆ ತಾನೇ ಇಲ್ಲಿ ಬಂದಿರೋದು. ಅಲ್ಲಮ್ಮ, ತಾಯಿಯಾದವಳು ಎಷ್ಟೇ ಕಷ್ಟ ಬಂದ್ರೂ ತನ್ನ ಹೊಟ್ಟೆಲಿರೋ ಮಗುನ ಮಾರೋದಕ್ಕೆ ಹೋಗಲ್ಲ. ನೀನ್ ಯಾಕಮ್ಮ ಈ ನಿರ್ಧಾರಕ್ಕೆ ಬಂದೆ? ಅದಕ್ಕೆ ಕಾರಣ ನನ್ನ ಗಂಡನ ಕಾಯಿಲೆ. ಅವ್ರ 2 ಕಿಡ್ನಿ ಹೊರಟೋಗಿದೆ. ಡಾಕ್ಟ್ರು ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ
ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಿರ್ಧಾರಕ್ಕೆ ಬರ್ಬೇಕಾಯ್ತು. ಗಂಡ ಉಳಿದ್ರೆ ಇನ್ನೊಂದು ಮಗು ಆಗುತ್ತೆ. ಅವರೇ ಇಲ್ಲ ಅಂದ್ಮೇಲೆ ಈ ಮಗುನ ನಾನು ಹೇಗ್ ಸಾಕೋಕ್ ಸಾಧ್ಯ? ಅಳ್ಬೇಡಮ್ಮ, ದಯವಿಟ್ಟು ಅಳ್ಬೇಡ. ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಯ್ತು. ನೋಡಮ್ಮ, ನಿನ್ ಹೆರಿಗೆ ಹೊತ್ತಿಗೆ ನಾನು ನೀನು ಕರೆಕ್ಟಾಗಿ ಒಂದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಣ. ನಿನಗ್ ನೋವು ಬರೋ ಹೊತ್ತಿಗೆ ನಾನು ನೋವು ಅಂತ ನಾಟಕ ಮಾಡ್ತೀನಿ. ಹುಟ್ಟೋ ನಿನ್ ಮಗು ಜಗತ್ತಿನ ಪಾಲಿಗೆ ಸತ್ತೋಯ್ತು ಅಂತ ಆಗತ್ತೆ. ಮಗುನ ಹೆರದೇ ಇರೋ ನಾನು ಮಗುನ ಹೆತ್ತಾಗತ್ತೆ. ಪಕ್ಕದಲ್ಲಿ ನಿನ್ ಮಗು ನನ್ನ ಮಗು ಆಗಿರುತ್ತೆ. ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ. ಅಲ್ಲಮ್ಮ, ನಾಳೆ ನಿನ್ ಗಂಡ ಸರಿ ಹೋದ್ಮೇಲೆ ನಿನಗ್ ಮಗು ಬೇಕು ಅಂತ ಅನ್ಸಿ ಮತ್ತೆ ನೀವಿಬ್ರು ನನ್ನ ಹತ್ರ ಬಂದ್ಬಿಟ್ರೆ? ಖಂಡಿತ ಬರೋದಿಲ್ಲ. ಒಂದು ಪ್ರಾಣ ಉಳಿಸ್ತಾ ಇರೋ ಸಂಸಾರನ ಕೆಡಿಸೋ ಬುದ್ಧಿ ನನಗಿಲ್ಲ. ನಿಮಗೆ ಅಂತ ಅನುಮಾನ ಇದ್ದರೆ ನಿಮ್ಮ ಡೀಟೇಲ್ಸ್ ಏನು ಕೊಡಬೇಡಿ. ನಿಮ್ಮನ್ನ ಭೇಟಿ ಮಾಡೋ ಅವಕಾಶನೂ ಕೊಡಬೇಡಿ. ನಂಬಿಕೆ ಮುಖ್ಯ. ಬೇಕಾದ್ರೆ ಡಾಕ್ಟರ್ನ ಕೇಳಿ. ಆ ನಂಬಿಕೆಯಿಂದನೇ ನಾನು ಬಂದಿರೋದು. ಡಾಕ್ಟ್ರು ನನಗೆ ಎಲ್ಲ ಹೇಳಿದ್ದಾರೆ. ತಗೋ, ನಿನ್ ಗಂಡನ್ನ ಕಾಪಾಡ್ಕೊ. ನಿನ್ ಡೀಟೇಲ್ಸ್ ಎಲ್ಲ ನಾನು ಡಾಕ್ಟರ್ ಹತ್ರ ಕೇಳ್ತೀನಿ. ಬರ್ತೀನಿ. ಒಂದ್ ನಿಮಿಷ. ಅಯ್ಯಯ್ಯೋ, ಏನಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಈ ರೀತಿ ಬಸ್ರಿ ಹೆಂಗ್ಸು ಕಾಲಿಗೆ ನಮಸ್ಕಾರ ಮಾಡಬಾರ್ದು. ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗತ್ತೆ. ಇಷ್ಟಕ್ಕೂ ಈಗಿದು ನಿಮ್ಮ ಮಗು ಅಲ್ಲ, ನನ್ನ ಮಗು. ಸಮಾಧಾನ ಮಾಡ್ಕೊ. ಗೆಳತಿ ನವಿಲು ಗರಿಯು ಮರಿ ಹಾಕಿದೆ. ಬಾ ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ. ಕಣ್ಣ ಮುಚ್ಚಾಲೆ ಆಡುತ್ತ ಅಡಗಿ ನೀನೆಲ್ಲೋ ಹೋದೆಯ. ಅರಸುತ್ತಿರುವೆನು ಇನ್ನು ನೀ ಕಾಳಲಾರೆಯ. ಬಾ ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ. ಬಾ ನೋಡು ಗೆಳತಿ. ಅಣ್ಣ, ಅಡಿಗೆ ಎಲ್ಲ ರೆಡಿ ಇದೆ ಅಣ್ಣ. ಹೋಗಿ ಎಲ್ಲರನ್ನ ಊಟಕ್ಕೆ ಕರೆದ್ಬಿಡಿ. ಈ ಮನೇಲಿ ನಾನು ಮಾಡಿರೋ ಕೊನೆ ಅಡಿಗೆ. ಹೋಗಿ ಅಣ್ಣ. ಕೀರ್ತಮ್ಮ, ಅಣ್ಣ, ಎಲ್ಲರೂ ಊಟಕ್ಕೆ ಕೂತು ತೃಪ್ತಿಯಾಗಿ ಊಟ ಮಾಡೋದನ್ನ ನಾನು ಕಣ್ ತುಂಬ ನೋಡ್ಬೇಕಣ್ಣ. ಪ್ಲೀಸ್ ಅಣ್ಣ, ಹೋಗಿ ಬೇಗ ಹೋಗಿ. ಅಡಿಗೆ ರೆಡಿಯಾಗಿದೆ, ಎಲ್ಲರೂ ಊಟಕ್ಕೆ ಬನ್ನಿ. ಇವತ್ತು ಕೀರ್ತಮ್ಮರು ಈ ಮನೆಯಲ್ಲಿ ಇರೋದು ಕೊನೆ ದಿವಸ. ಅದಕ್ಕೆ ಅವರೇ ಕೈಯಾರೆ ಅಡುಗೆ ಮಾಡಿದ್ದಾರೆ.
ಎಲ್ಲರೂ ಊಟಕ್ಕೆ ಕರೀರಿ ಅಂದರು, ಅದಕ್ಕೆ ಕರೆದೆ. ಒಂದು ನಿಮಿಷ. ಏನೋ ಬಿಲ್ಡಪ್ ತಗೋತಿದ್ದಾಳೆ, ಅದಕ್ಕೆ ಈ ಮಾರುತಿ ಚೇಷ್ಟೆ ಬೇರೆ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಊಟ ಮಾಡಿ, ಮುಖ ಗಂಟು ಹಾಕೋಬೇಡಿ. ಇಷ್ಟು ದಿನ ನಾನು ಮಾಡಿದ ಅಡುಗೆಲಿ ಉಪ್ಪು ಖಾರ ಜಾಸ್ತಿ ಅಂತ ಬೇಜಾರು ಮಾಡ್ಕೊಂಡಿದ್ದೀರಿ. ಆದರೆ ಇನ್ನು ಮುಂದೆ ನಿಮ್ಗಳಿಗೆ ಆ ತೊಂದರೆ ಇರೋದಿಲ್ಲ. ಯಾಕಂದ್ರೆ ಇವತ್ತು ನನ್ನ ಕೊನೆ ದಿನ. ತುಂಬಾ ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ. ದಯವಿಟ್ಟು ಏನೇ ಲೋಪದೋಷ ಇದ್ರು ಇವತ್ತೊಂದಿನ ಊಟ ಮಾಡ್ಬಿಡಿ. ಉಪ್ಪು ಖಾರ ಜಾಸ್ತಿ ಇದ್ರೆ ಕ್ಷಮಿಸ್ಬಿಡಿ. ಈ ಮನೆ ಋಣ ಕಳ್ಕೊಳಕ್ ಮುಂಚೆ ನಿಮ್ಮೆಲ್ರಿಗೂ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಮಾಡಿದ್ದೀನಿ. ಪ್ಲೀಸ್ ತಿನ್ನಿ. ಮಾವ, ನಿಮ್ಗಿಷ್ಟ ಅಂತ ಹಲ್ವಾ ಮಾಡಿದ್ದೀನಿ, ತಿನ್ನಿ. ಚೆನ್ನಾಗಿದೆಯಾ ನೋಡಿ. ಮಾವ ಸೊಸೆ ಸಂಬಂಧ ಅಂದ್ರೆ ತಂದೆ ಮಗಳ ಸಂಬಂಧ ಇದ್ದ ಹಾಗೆ ಅಂತಾರೆ. ನಿಜಕ್ಕೂ ಮಾವ, ನೀವು ನನಗೆ ತಂದೆ ಸ್ಥಾನ ತುಂಬಿದ್ರಿ. ಅದಕ್ಕೆ ನಾನು ಈ ಜೀವ ಇರೋವರೆಗೂ ಆಭಾರಿಯಾಗಿರ್ತೀನಿ. ಕೇಶವಣ್ಣ, ನಿಮ್ಗಿಷ್ಟ ಅಂತ ಉದ್ದಿನ ವಡೆ ಮಾಡಿದ್ದೀನಿ, ತಿಂದು ನೋಡಿ. ನಿಮ್ಮ ಹೆಂಡತಿ ಮಾಡೋ ಅಷ್ಟೇ ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಬೈಕೋಬೇಡಿ ಅಣ್ಣ. ರಾಘವ್, ನಿಮ್ಗಿಷ್ಟ ಅಂತ ನಿಮ್ಮ ಫೇವ್ರೆಟ್ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀನಿ, ತಿನ್ನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ನಾನು ನನ್ನ ಪ್ರೀತಿ ಬೆರೆಸಿದ್ದೀನಿ. ಇವತ್ತಿಗೆ ಈ ಪರೀಕ್ಷೆ ಮುಗೀತು ರಾಘವ್. ಈ 6 ತಿಂಗಳಲ್ಲಿ ನಾವು ಒಂದಾಗ್ತೀವಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ಸೊಸೆ ಸೊಸೆ